ಗ್ರಹಣ ಇದು ಸೂತಕದ ಕಾಲ ಮತ್ತು ಅಶುಭ ಕಾಲ ಅಂತಲೂ ಕೂಡ ಹೇಳ್ತಾ ಇದ್ರಿ. ನಮಗೆ ಕೊನೆ ಗಳಿಗೆಯಲ್ಲಿ ಕಾಣಿಸೋದ್ರಿಂದ ಇದರ ಪ್ರಭಾವವೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಅಂತ ಅಂದ್ಕೊಳ್ಳೋದ ಅಥವಾ ಸುದೀರ್ಘವಾಗಿರುತ್ತೆ ಅಂದ್ಕೊಳ್ಳೋದ? ನೀವೊಂದು ಹೇಳಿದ್ರಿ, ನಮಗೆ ಸ್ವಲ್ಪನಾದ್ರೂ ಕಾಣಿಸ್ಲಿ ಅಥವಾ ಕಾಣಿಸ್ತಾ ಇರಲಿ, ಸೂರ್ಯ ಚಂದ್ರ ಇಡೀ ಪ್ರಪಂಚಕ್ಕೊಬ್ಬರೇ ಅಲ್ವಾ, ಕಂಡ್ರು ಅಷ್ಟೇ ಕಾಣ್ತಿದ್ರು ಅಷ್ಟೇ, ಪ್ರಭಾವ ಇಷ್ಟೇ ಅಂತನಾ? ಹೆಂಗೆ? ಹೌದಮ್ಮ, ಏನೇ ಆದರೂ ಗ್ರಹಣ ಛಾಯೆ, ಗ್ರಹಣ ಪ್ರಕೃತಿ, ಗ್ರಹಣದಲ್ಲಿ ಉಂಟಾಗ್ತಕ್ಕಂಥ ದೋಷಗಳು ಖಂಡಿತ ಕಟ್ಟಿಟ್ಟ ಬುತ್ತಿ, ಅದು ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ, ತಪ್ಪಿಸೋದು ಇಲ್ಲ. ಆದರೆ ಯಾವ್ಯಾವ ಗ್ರಹಕ್ಕೆ ಅಂದ್ರೆ ಯಾವ್ಯಾವ ರಾಶಿ ಮೇಲೆ ಇದರ ಫಲಾಫಲಗಳಿರುತ್ತೋ ಅದನ್ನ ವಿಮರ್ಶೆ ಮಾಡ್ತಾ ನಡೆದಾಗ ಅಲ್ಲಿ ನಾವು ಬೇಕಾಗಿರುವಂತಹ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಂಡ್ರೆ ಈ ದೋಷದಿಂದ ನಾವು ಮುಕ್ತರಾಗಬಹುದು. ಹಾಗಾಗಿ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಜಪ ತಪ ಅನುಷ್ಠಾನಗಳಿಗೆ ಹೆಚ್ಚು ಹೊತ್ತು ಕೊಡ್ತೀವಿ. ಗ್ರಹಣ ಪ್ರಾರಂಭ, ಗ್ರಹಣ ಅಂತ್ಯ, ಗ್ರಹಣ ಮಧ್ಯಕಾಲ, ಈ ಮಧ್ಯಕಾಲ ದಾಟ್ತಾ ಇದ್ದ ಹಾಗೆ ಅದರ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ್ಲೇ ಜಪತಪಗಳು ಬೇಕಾಗಿರೋದು. ಹಾಗೆ ತಗೊಳಕ್ ಹೋದ್ರೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ಭರತಖಂಡಕ್ಕೆ ಈಗ ಕಾಣುವಂತಹ ಕಾಲ ಏನಿದೆಯೋ ಗ್ರಹಣ ಕಾಲ, ಇದು ಶಕ್ತಿಯುತವಾದಂತಹದ್ದು. ಇದಕ್ಕೆ ಜಪ ತಪ ಅನುಷ್ಠಾನಗಳು ಬೇಕು. ಅದಕ್ಕೋಸ್ಕರನೇ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಾವು ಸಹಿತ ಗ್ರಹಣದ ಕಡೆಯ ಕಾಲ ಬಂದಾಗ ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮಕ್ಕೆ ವಿಶೇಷವಾದಂತಹ ಅಭಿಷೇಕವನ್ನ, ಜಪತಪಗಳನ್ನ, ಅದೇ ಸಮಯದಲ್ಲಿ ವಿಶೇಷವಾಗಿ ಮಹಾಭಿಷೇಕವನ್ನ ಮಾಡಿ ಆ ಅಭಿಷೇಕದ ತೀರ್ಥವನ್ನ ಸಾಕಷ್ಟು ಕುಟುಂಬಗಳಿಗೆ ಕಳಿಸುವಂತಹ ಪ್ರಕ್ರಿಯೆಯಲ್ಲಿ ನಾವು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು. ಓಕೆ ಗುರುಗಳ, ಏನು ಈ ಸಲದ ಚಂದ್ರಗ್ರಹಣ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರ ಮನಸ್ಥಿತಿ ಮೇಲೆ ಪ್ರಭಾವ ಬೀರುತ್ತಾ ಅಥವಾ ಪ್ರಾದೇಶಿಕವಾರು ಹೆಚ್ಚಿನ ಪರಿಣಾಮವನ್ನು ಬೀರುತ್ತಾ? ಹೇಗೆ ಕನ್ಸಿಡರ್ ಮಾಡೋದು? ಕಾರಣ ಅಂದರೆ ಯುದ್ಧ ಸಂಘರ್ಷದ ಹಾದಿಯಲ್ಲಿ ಇಡೀ ಪ್ರಪಂಚ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ಹಿಂಗೆ ಮುಂದುವರೆದು ಬಿಟ್ರೆ ಇದು ವಿಶ್ವ ಯುದ್ಧವೇ ಆಗ್ಬಿಡ್ಬೋದು, ಮಹಾಯುದ್ಧ ಅಂತ ಇದ್ದಾರೆ. ಹಾಗಾಗಿ ಈ ಗ್ರಹಣವನ್ನ ಪ್ರಾದೇಶಿಕವಾರು ನಾವು ಹೇಗೆ ಕನ್ಸಿಡರ್ ಮಾಡ್ಬೋದು? ಖಂಡಿತಮ್ಮ, ನೋಡಿ, ಗ್ರಹಣದ ಮುಂಚೆನೆ ಯುದ್ಧಗಳು ಪ್ರಾರಂಭ ಆಯಿತು. ಗ್ರಹಣದ ಪ್ರಾರಂಭ ಆದಂತಹದ್ದು ಗ್ರಹಣ ಮುಗಿದ ಮೇಲೆ ಇದರ ಪರ್ಯಾಯ ಇನ್ನಷ್ಟು ಜಾಸ್ತಿ ಇರುತ್ತೆ. ಪ್ರಕೃತಿ ಮೇಲೂ ಸಾಕಷ್ಟು ವಿಕೋಪಗಳು ಬೀಳುತ್ತೆ. ಸಮುದ್ರ ಇರ್ಬೋದು, ಅಥವಾ ನದಿ ಇರ್ಬೋದು, ಅಥವಾ ಕೆಲವಷ್ಟು ಅಗ್ನಿ ಮಳೆಗಳಾಗಿರ್ಬೋದು. ಈ ಸಾಕಷ್ಟು ಕಡೆ ನೋಡಿ, ಅಗ್ನಿ ಇದ್ದಕ್ಕಿದ್ದಂಗೆ ಬೆಂಕಿ ಬೀಳುವಂಥದ್ದು, ಹೋಗ್ತಾ ರಸ್ತೆಗಳಲ್ಲಿ ಹೋಗುವಂಥ ಬಸ್ಸುಗಳು ಇದ್ದಕ್ಕಿದ್ದಂಗೆ ಅಂಟ್ಕೊಂಡು ಉರಿತಕ್ಕಂಥದ್ದು, ಇದೆಲ್ಲವೂ ನಾವು ನೋಡ್ತಾ ಇದ್ದೀವಿ. ಆದರೆ ಆ ಪ್ರಾರಂಭ ದಿನಕ್ಕಿನ್ನ ಮುಂಬರ್ತಕ್ಕಂಥ ದಿನಗಳಲ್ಲಾಗುವಂಥ ಸಮಸ್ಯೆ ಇದೆಯಲ್ಲ, ಇದು ಸಾಕಷ್ಟು ಆಗುತ್ತಮ್ಮ. ಹಾಗಾಗಿ ಗ್ರಹಣ ಕಾಲ ಅಂತ ಆದಾಗ, ಗ್ರಹಣ ಮುಗಿದ ಮೇಲೆ ಆದರೂ ಸಹಿತ ಇದಕ್ಕೆ ಗ್ರಹಣ ಶಾಂತಿ ಅಂತಿದೆ. ಆ ಗ್ರಹಣ ಶಾಂತಿಗಳನ್ನ ಸಾಕಷ್ಟು ದೇವಾಲಯಗಳಲ್ಲಿ, ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಇದನ್ನು ನಡೆಸ್ತಾರೆ. ಯಾವತ್ತು ಗ್ರಹಣ ಶಾಂತಿ ಗ್ರಹಣದ ಪುಣ್ಯಾಹ ಅಂತಲ್ಲಿದೆ. ಗ್ರಹಣ ಬಿಟ್ಟಾದ ಮೇಲೆ ಸ್ಥಳವನ್ನ ಮತ್ತು ದೇವಾಲಯವನ್ನ, ಆ ಜಾಗಗಳನ್ನ ಪುಣ್ಯಾಹ ಮಾಡಿ ಶುದ್ಧಿ ಮಾಡಬೇಕು ಅಂತ, ಪಂಚಗವ್ಯ ಸ್ಥಾಪನ ಮಾಡಬೇಕು ಅಂತ ವಿಶ್ವಮಾತೆ ಗೋಮಾತೆಯ ಗೋಮೂತ್ರ ಗೋಮಯವನ್ನು ತಂದು ಮನೆಯಲ್ಲಿ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಅನಂತರ ಪೂಜಾನುಷ್ಠಾನ ಅಂತಿದೆ. ಆಗ ಹೊಸದಾಗಿ ಕಾಯಿಸುವಂತಹ ಹಾಲು ದೇವರ ನೈವೇದ್ಯ, ಅದನ್ನೇ ಪ್ರಸಾದ ಅಂತ ಇದೆ. ಹಾಗಾಗಿ ಇದೆಲ್ಲವೂ ಸಹಿತ ಧರ್ಮಶಾಸ್ತ್ರದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಅದಕ್ಕೆ ಒಂದು ಗೋವಿಗೆ ಅಂತಹ ಶಕ್ತಿ ಇರತಕ್ಕಂಥದ್ದು. ಆ ಗೋವಿನಲ್ಲಿ ಬರ್ತಕ್ಕಂಥ ಗೋಮಯ ಗೋಮೂತ್ರ ಇದೆಯಲ್ಲ, ಅದು ಗ್ರಹಣ ಬಿಟ್ಟಾದ ನಂತರ ಎಲ್ಲ ಕಡೆ ಪ್ರೋಕ್ಷಣೆ ಆಗಬೇಕು. ಓಕೆ, ಅಂದ್ರೆ ಈಗ ರಾಜಕೀಯದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು, ಪ್ರಭಾವ ಬೀರ್ಬೋದು ಗುರುಗಳೇ? ಏನಾದರೂ ಹೇಳ್ಬೋದಾ? ಯಾವುದಮ್ಮ? ಈ ಗ್ರಹಣವನ್ನ ರಾಜಕೀಯದ ಮೇಲೂ ಇದು ಪ್ರಭಾವ ಬೀರುತ್ತೆ ಅಂತ ಏನಾದ್ರೂ ನಾವು ಕೇಳ್ಬೋದಾ ನಿಮ್ಮ ಹತ್ರ? ಆನಂದ್ ಗುರುಜಿ ಅವರಿಗೆ ಈ ಒಂದು ಪ್ರಶ್ನೆಯಲ್ಲೇ ಯಾವತ್ತೂ ನಾವು ಸ್ವಲ್ಪ ದೂರದಲ್ಲಿ ಇರ್ತೀವಿ ಅಲ್ವಮ್ಮ? ಅದಕ್ಕೆ ಕೇಳ್ಬೋದಾ ನಿಮ್ಮ ಹತ್ರ ಅಂತ ಫಸ್ಟಿಗೆ, ಅದಕ್ಕೆ ಈ ಪ್ರಶ್ನೆ ನಿಮ್ಮ ಹತ್ರ ಕೇಳ್ಬೋದಾ ಅಂತ ಆಂಟಿಸಿಪೇಟರಿ ಬೇಲ್ ತರ ಪ್ರಶ್ನೆ ಹಾಕಿದೆ ಗುರುಗಳೇ ನಿಮ್ಗೆ. ಯಾಕೆಂದ್ರೆ ನೋಡಮ್ಮ, ರಾಜಕೀಯ ಅನ್ನೋದಿದೆಯಲ್ಲ ತಾಯಿ, ಎಲ್ಲರೂ ಒಂದು ಕುದುರೆ ಮೇಲೆ ಕುತ್ಕೋಬೇಕು ಅನ್ನೋ ಆಸೆಯಲ್ಲಿರ್ತಾರೆ. ಮುಂದೆ ನೀನು ಕುದುರೆ ಸ್ಲೋ ಆಗುತ್ತೆ ಅಂತಲೋ, ನೀನು ಕುದುರೆ ಎಲ್ಲೋ ಒಂದ್ ಕಡೆ ಸುಸ್ತಾಗಿ ಕಾಲ್ಜಾರ್ ಬೀಳುತ್ತೆ ಅಂತಲೋ, ಅಥವಾ ನೀನು ಕುದುರೆ ಮೇಲೆ ಇರ್ತಕ್ಕಂಥ ವ್ಯಕ್ತಿ ನೇನು ಬೀಳುವಂತ ಕಾಲ, ಅಥವಾ ನಡೆದು ಓಡಾಡುವಂತ ಕಾಲ, ಅಥವಾ ಅಲ್ಲೇ ಜಾರ್ ಬೀಳುವಂತ ಕಾಲ ಅಂತಕ್ಕಂಥದ್ದನ್ನ ಸೂಚನೆ ಮಾಡ್ಲಿಕ್ಕೆ ಆಗದಿರತಕ್ಕಂಥದ್ದಲ್ಲ. ಆದ್ರೆ ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥ ಹುಚ್ಚು ಕುದುರೆಯ ಆಸೆಗಳನ್ನ ಆನಂದ್ ಗುರುಜಿಯವರ ಬಾಯಿಂದ ಬಂದು ಒಂದಷ್ಟು ಜನಗಳ ಮನಸ್ಸಲ್ಲದು ಖಾರವಾಗೋ ಅಥವಾ ಸಿಹಿಯಾಗೋ ಅಥವಾ ಇನ್ನೊಂದು ನೋವಿನ ಹಾಗೋ ಬಂದು ಆ ಕ್ಷಣದ ನೋವು ನನ್ನಿಂದ ಯಾಕೆ ಬರ್ಬೇಕಮ್ಮ? ಅದಕ್ಕೋಸ್ಕರ ನಾನು ಈ ವಿಚಾರದಲ್ಲಿ ಸ್ವಲ್ಪ ಯಾವತ್ತೂ ದೂರದಲ್ಲೇ ಇರ್ತೀನಿ ನಾನು.
ಓಕೆ, ಇದು ರಾಜ್ಯ ಒಬ್ಬ ಅಂತ ಸಾಮಾನ್ಯ ಬಿಟ್ಟು ಬಡವರ ಬಗ್ಗೆ ಅಥವಾ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರ ಬಗ್ಗೆ ಅವ್ರಿಗೆ ನಾನು ಮಾತಾಡಿದ್ರೆ ಅವ್ರು ನೆನ್ಸ್ಕೊಳ್ತಾರಮ್ಮ. ಹೌದು ಹೌದು ಗುರುಗಳೇ, ಹೌದು ಗುರುಗಳೇ. ಗುರುಗಳೇ, ಇನ್ನೊಂದು ಪ್ರಶ್ನೆ, ಯಾಕೆ ನಾನು ಮಹಾಯುದ್ಧದ ಬಗ್ಗೆ ಅವಾಗಲೇ ಪ್ರಸ್ತಾಪ ಮಾಡಿದೆ ನಿನ್ನ ಪ್ರಶ್ನೆಗೆ ಸಮಾಧಾನದ ಒಂದು ಉತ್ತರ ಇದೆ ನನ್ನ ಕಡೆಯಿಂದ. ಪ್ಲೀಸ್ ಪ್ಲೀಸ್. ಈ ಗ್ರಹಣದಿಂದ, ಈ ಗ್ರಹಣ ಛಾಯೆಯಿಂದ ರಾಜಕೀಯ ರಂಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ, ಸಾಕಷ್ಟು ಆಗುವಂತಹ ಒಂದಷ್ಟು ಅನಾಹುತಗಳನ್ನ, ಒಂದಷ್ಟು ನೋವಿನ ಸಂಗತಿಗಳನ್ನ, ಹಾಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇರ್ತಕ್ಕಂಥ ವ್ಯಕ್ತಿಗಳ ತೇಜೋವಧೆಗಳನ್ನ ತಾವು ನೋಡ್ತೀರಿ. ಸೊ ಅಲ್ಲಿಗೆ ನಾವೇ ಎಲ್ಲ ಅರ್ಥ ಮಾಡ್ಕೋಬೇಕು, ಹೇಗೆ ಯಾವ ರೀತಿಯಲ್ಲಿ ಅಂತ. ಗುರುಗಳೇ, ಓಕೆ ಗುರುಗಳೇ, ನಂದು ಇನ್ನೊಂದು ರೀತಿಯ ಪ್ರಶ್ನೆ, ಇದು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಪ್ರಾಕೃತಿಕವಾಗಿ ಇನ್ ಜನರಲ್ ಆಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅದು ಒಂದು ರೀತಿ ಶಂಖದಿಂದ ಬಂದ್ರಲ್ಲೇ ತೀರ್ಥ ಅಂತಾರಲ್ಲ, ಹಾಗಾಗಿ ನಿಮ್ಮ ಮಾತನ್ನ ನಂಬುವಂಥವ್ರು, ಬಹಳ ಗಂಭೀರವಾಗಿ ಕೇಳುವಂಥವ್ರ ನಂಬರ್ಸ್ ಜಾಸ್ತಿ, ಹಾಗಾಗಿ ನಿಮ್ಮ ಬಾಯಿಂದ ಇದಕ್ಕೆ ಉತ್ತರ ಕೊಡಿಸೋಣ ಅಂತ. ನೋಡಿ, ನಾವು ನಮ್ಮ ದೇಶದ ಬ್ಯೂಟಿನೇ ಹಾಗೆ, ನಂಬಿಕೆ, ದೇವರು, ಪೂಜೆ, ದಿಂಡು ಅನ್ನುವಂಥದ್ದು ಜಾಸ್ತಿ. ಹೀಗೆ ನಾವು ಪಂಚಭೂತಗಳನ್ನು ಕೂಡ ದೇವರಲ್ಲಿ ಒಂದು ನೋಡ್ತೀವಿ. ನಾವು ನೀರನ್ನು ದೇವರಿಗೆ ಹೋಲಿಸ್ತೀವಿ, ಸೂರ್ಯನನ್ನು ದೇವರಿಗೆ ಹೋಲಿಸ್ತೀವಿ, ಮಣ್ಣನ್ನು ಕೂಡ ದೇವರಿಗೆ ಹೋಲಿಸ್ತೀವಿ. ಸೊ ದೇವರಾಗಿ ನೋಡುವಂತಹ ನೀರನ್ನ ಹೇಗೆ ಬೇಕೋ ಹಾಗೆ ಯಥೇಚ್ಛವಾಗಿ ಪೋಲ್ ಮಾಡ್ತಾ ಇದ್ದೀವಿ. ಕೆರೆ ಕಟ್ಟೆಗಳಲ್ಲಿ ನೀರಿನ ಮಲಿನ ಅನ್ನುವಂಥದ್ದು ಹಂತವನ್ನ ಮೀರಿ ಹೋಗ್ತಾ ಇದೆ. ಪೂಜೆ ಮಾಡುವಂತಹ ಕಾಮಧೇನು, ಆಕೆಗೂ ಕೂಡ ಕೊಡಬಾರ್ದು ಏನು ಹೊಟ್ಟೆ ಒಳಗೆ ಪ್ಲಾಸ್ಟಿಕ್ ಅನ್ನ ಸೇರಿಸ್ತಾ ಇದ್ದೀವಿ. ಎಲ್ಲಿ ಅದನ್ನ ಆಹಾರ ಪದ್ಧತಿ ಅಂತ ನೋಡ್ತಾ ಇದ್ದಾರೋ ಅವ್ರು ತುಂಬಾ ಅಚ್ಚುಕಟ್ಟಾಗಿ ನೀರನ್ನ ಕ್ಲೀನಾಗಿ ನೋಡ್ತಾ ಇದ್ದಾರೆ. ಆಹಾರ ಪದ್ಧತಿಯಾಗಿ ಹಸುವನ್ನ ಸೇವಿಸಿದ್ರು ಕೂಡ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಪೂಜೆ ಪೂಜೆ ಅಂತ ಹೋಗೋ ನಾವುಗಳು ಯಾಕೆ ಹಿಂಗ್ ಮಾಡ್ತಾ ಇದ್ದೀವಿ? ಬಹಳ ತೂಕವಾದ ಪ್ರಶ್ನೆ ಅಮ್ಮ. ನಿನ್ನ ನುಡಿಮುತ್ತುಗಳಿಂದ ಬರುವಂತ ಒಂದೊಂದು ಮಾತು ಎದೆಯಲ್ಲಿ ಚುಚ್ಚುತ್ತೆ. ಏನ್ ಮಾಡೋದು? ಇದ್ರ ಬಗ್ಗೆ ಸಾಕಷ್ಟು ಬಾರಿ ಧ್ವನಿ ಎತ್ತೇನೆ. ನೀ ನಂಬ್ತೀಯೋ ಬಿಡ್ತೀಯೋ, ನಾನೊಂದು ಪುಣ್ಯಕ್ಷೇತ್ರಕ್ಕೆ ಅಂತ ಹೊರಟ್ರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ತೀರ್ಥ ಸ್ನಾನಕ್ಕೋ ಅಥವಾ ಅಲ್ಲಿರ್ತಕ್ಕಂಥ ಹರಿಯುವ ನದಿಯೋ ಸಮುದ್ರದೋ ಆ ದಡಗಳಲ್ಲಿ ನಿಂತು ನಾನು ಹೇಳ್ತೇನೆ. ನನ್ನ ಕಾರ್ಯಕ್ರಮದಲ್ಲಿ ಇದು 10 ಬಾರಿ ನಾನು ಪ್ರಚಾರ ಮಾಡಿದ್ದೇನೆ. ನಾವು ನೀರನ್ನಾಗ್ಲಿ ಅಥವಾ ಪರಿಸರವನ್ನಾಗ್ಲಿ ಪ್ರಕೃತಿಯನ್ನಾಗ್ಲಿ ನಾವು ಕಾಪಾಡಬೇಕಾದ ಧರ್ಮ. ವಿಶ್ವಮಾತೆ ಗೋಮಾತೆಯನ್ನ ಸಂರಕ್ಷಣೆ ಮಾಡಬೇಕು ಎಂಬತಕ್ಕಂಥ ಧ್ವನಿ ಆನಂದ್ ಗುರುಜಿಯವರದು ಇವತ್ತಲ್ಲ, ಅಂದಿನಿಂದಲೂ ನಡ್ಕೊಂಡು ಬಂದಿದೆ. ಹಾಗೆ ಸಾಕಷ್ಟು ಜನಕ್ಕೆ ಇದರ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ. ಇಲ್ಲಿ ಏನಾಗ್ತಾ ಇದೆ ಗೊತ್ತಮ್ಮ, ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಸ್ವಾರ್ಥ ಮನಸ್ಸು ತುಂಬಿ ತುಳುಕ್ತಾ ಇದೆ. ನಾನ್ ಚೆನ್ನಾಗಿದ್ರೆ ಸಾಕು, ನನ್ನ ಪರಿವಾರ ಚೆನ್ನಾಗಿದ್ರೆ ಸಾಕು, ನನ್ನ ಮನೆ ಗಲೀಜು ನೀರು ಅಥವಾ ನನ್ನ ಫ್ಯಾಕ್ಟರಿ ಗಲೀಜು ನೀರು ಅದು ಯಾವ್ದಾದ್ರು ಒಂದು ಹರಿಯೋ ನೀರಿಗೆ ಹೊರಟೋಗ್ಬಿಟ್ರೆ ಸಾಕು, ಯಾವ್ದೋ ಒಂದು ಮೋರಿಗೆ ಹರಿಸಿದ್ರೆ ಸಾಕು, ಆ ಮೋರಿ ಎಲ್ಲಿಗೋಗಿ ಸೇರ್ಕೊಳ್ಳುತ್ತೆ, ಆ ನೀರು ಎಲ್ಲಿಗೆ ಬಂದು ಸೇರುತ್ತೆ, ಇದನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ಹಾಗಾಗಿ ಒಂದು ಕಡೆ ಗಂಗಾಜಲ ಶುದ್ಧ ಆಗಿರಬೇಕು ಅಂತ ಓಡಾಡ್ತಕ್ಕಂಥ ಪುಣ್ಯಾತ್ಮರು ಒಂದು ಕಡೆ ಇದ್ರೆ, ಅದೇ ಗಂಗಾಜಲಕ್ಕೆ ಇನ್ನಷ್ಟು ಕಲುಷಿತವಾಗಿರ್ತಕ್ಕಂಥ ಕೊಳಕು ನೀರನ್ನು ಬಿಟ್ಟು ಅದರ ಒಂದು ಆ ಪ್ರಕೃತಿ ತತ್ವವಾಗಿರ್ತಕ್ಕಂಥ ಜೀವಶಕ್ತಿಯನ್ನು ಹಾಳು ಮಾಡಲಿಕ್ಕೆ ಇನ್ನಷ್ಟು ಜನ ಇದ್ದಾರೆ. ಹಾಗಾಗಿ ಇದು ಕಲಿಯುಗಮ್ಮ. ಈ ಕಲಿಗಾಲದಲ್ಲಿ ಏನಂದ್ರೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಸಹಿತ ಆರ್ಭಟ ನಡೀತಾ ಇದೆ. ಆದರೆ ಒಂದಂತೂ ಸತ್ಯ, ಇದು ಕಟ್ಟಿಟ್ಟು ಬುತ್ತಿ, ತಾನು ಮಾಡಿದ್ದು ತಾನೇ ಅನುಭವಿಸಬೇಕು. ಇವತ್ತು ನಾನು ಮಾಡಿದ್ದು ರೊಟ್ಟಿ ತಿರುವು ಹಾಕ್ದಂಗೆ ಆಗ್ಬಿಟ್ಟಿದೆ. ಇವತ್ತು ನಾನು ಮಾಡಿದ್ದು ನಾನು ಮಾಡಬಾರದು ಮಾಡಿದ್ರೆ ಆಗಬಾರದು, ಖಂಡಿತ ಆಗತ್ತಮ್ಮ. ಆದರೆ ಪ್ರಕೃತಿ ಉಳಿವಿಕೆ ಬೇಕು. ವಿಶ್ವಮಾತೆ ಗೋಮಾತೆ ಆಗಬೇಕು, ವಿಶ್ವಕ್ಕೆ ಮಾತೆ ಆಗಬೇಕು. ಯಾಕೆಂದ್ರೆ 3 ತಿಂಗಳು ತಾಯಿ ಎದೆ ಹಾಲು ಕೊಟ್ರೆ ಮನುಷ್ಯನ ಸಾಯುವ ಕಡೆಗಾಲದ ತನಕ ಎದೆ ಹಾಲು ಕೊಡ್ತಕ್ಕಂಥವಳು ಗೋಮಾತೆ. ಜೊತೆಗೆ ಗೋವಿನ ಸಂಪತ್ತು ಹಸುವಿನ ಗಂಜಲ, ಸಗಣಿ, ತುಪ್ಪ, ಹಾಲು, ಮೊಸರು ಎಲ್ಲವೂ ಸಹಿತ ಗೋವು ಕೊಡ್ತಾ ಇದೆ. ಆದರೂ ಗೋವನ್ನು ಹೊಡೆದು ತಿನ್ನುವಂತ ಗುಣ ನಮ್ಮ ಮನುಷ್ಯರಿಗೆ ಹೊರತಾ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ ಅಮ್ಮ, ನೋವಿನ ಸಂಗತಿಗಳೇ ಸಾಕಷ್ಟು ಇದೆ. ಅದು ಪರಿಹಾರ ಬೇಕಷ್ಟೇ.